ಸ್ವಂತ ಮಗನ ಹೆಂಡತಿ ಸ್ವಂತ ಸೊಸೆಯ ಮೇಲೆ ಯಾಕಿಷ್ಟು ಆಕ್ರೋಶದ ಟ್ವೀಟ್ಗಳು, ಒಂದರ ಮೇಲೆ ಒಂದರಂತೆ ಅನೇಕ ಟ್ವೀಟ್ಗಳು ಸಾಲು ಸಾಲಾಗಿ ಬರ್ತಾ ಇದ್ದಾವೆ ಗೌತಮಿ ಜಾಧವ್ ಅವರ ಮೇಲೆ. ವೀಕ್ಷಕರೇ, ಬಿಗ್ ಬಾಸಲ್ಲಿ ಇರುವಾಗ ಕೂಡ ಗೌತಮಿಯವರ ಮೇಲೆ ಸಿಕ್ಕಾಪಟ್ಟೆ ಟ್ರೋಲ್ಸ್ಗಳಾಗಿತ್ತು. ಅವರ ಫ್ರೆಂಡ್ಶಿಪ್ನ ಕುರಿತಾಗಿರ್ಬೋದು, ಮಂಜು ಮತ್ತು ಗೌತಮಿಯವರ ಬಗ್ಗೆ, ಮಂಜು ಮತ್ತು ಮೋಕ್ಷಿತಾ ಅವರ ಬಗ್ಗೆ ಈ ರೀತಿ ಸಿಕ್ಕಾಪಟ್ಟೆ ಟ್ರೋಲ್ಗಳು ಕೂಡ ಆಗಿತ್ತು. ಅವರ ಸ್ಮೈಲನ್ನು ಕುರಿತು, ಅವರ ಒಂದು ಪಾಸಿಟಿವ್ನೆಸ್ನ ಕುರಿತು ಸಿಕ್ಕಾಪಟ್ಟೆ ಟ್ರೋಲ್ಸ್ಗಳನ್ನು ಮಾಡಿದರು. ಇದೀಗ ಅವರು ಎಲಿಮಿನೇಟ್ ಕೂಡ ಆಗಾಯಿತು, ಬಿಗ್ ಬಾಸ್ ಕೂಡ ಮುಗಿದೋಯ್ತು. ಆದರೆ ಅವರ ಮಾವ ಟ್ವೀಟ್ ಮಾಡೋದು ಅಥವಾ ಪೋಸ್ಟರ್ ಮಾಡೋದನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಹಾಗಿದ್ರೆ ಬನ್ನಿ ನೋಡೋಣ ಯಾವ ರೀತಿ ಪೋಸ್ಟರ್ಗಳನ್ನ ಗೌತಮಿ ಜಾಧವ್ ಅವರಿಗೆ ಅವರು ಇಂಡೈರೆಕ್ಟ್ ಆಗಿ ಹಾಕ್ತಾ ಇದ್ದಾರೆ ಅವರ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಅಕೌಂಟ್ಗಳಲ್ಲಿ. ಸೊ ಯಾವ ರೀತಿ ಅವರ ಒಂದು ಮನೆಯೊಳಗಿನ ಮನಸ್ತಾಪಗಳನ್ನು ಒಂದು ಸಮಾಜದ ಎದುರುಗಡೆ ಬಿಚ್ಚಿಡ್ತಾ ಇದ್ದಾರೆ. ಸೊ ಏನೇ ಆಗಲಿ, ಒಂದು ಸಮಸ್ಯೆ, ಮನೆ ಒಳಗಡೆ ಸಮಸ್ಯೆ ಸಾವಿರಾರು ಇರುತ್ತೆ ಯಾವುದೇ ಕುಟುಂಬ ಅಂತ ತಗೊಂಡ್ರೆ. ಸೊ ಅದು ಮನೆ ಒಳಗಿದ್ರೇ ಚೆನ್ನಾಗಿರುತ್ತೆ. ಆದರೆ ಇವತ್ತು ಗೌತಮಿ ಜಾಧವ್ ಅವರ ಮಾವ ಅನೇಕ ಪೋಸ್ಟರ್ಗಳನ್ನ ಒಂದರ ಮೇಲೊಂದು ಹಾಕುವ ಮೂಲಕ ಸೊ ಅವರ ಮನೆಯೊಳಗಿನ ಸಮಸ್ಯೆಯನ್ನು ಬಿಚ್ಚಿಡ್ತಾ ಇದ್ದಾರೆ ಒಂದು ಸಮಾಜದ ಮುಂದೆ. ಸೊ ಹಾಗಿದ್ರೆ ನೋಡ್ತಾ ಹೋಗೋಣ ಯಾವ್ಯಾವ ರೀತಿ ಪೋಸ್ಟರ್ಗಳನ್ನ ಅವರು ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಅದಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಮೊದಲನೇದಾಗಿ ಗೌತಮಿ ಜಾಧವ್ ಅವರ ಮಾವ ಯಾರು ಅಂತ ನೋಡೋಣ. ನೀವೆಲ್ಲ ಕೇಳಿದ್ರೆ ಶಾಕ್ ಆಗ್ತೀರಾ. ಅವರು ಪ್ರಸಿದ್ಧ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂತಹ ಒಬ್ಬ ಪತ್ರಕರ್ತ ಆಗಿ ಅನೇಕ ಹೆಸರು, ಪ್ರಸಿದ್ಧಿ, ಕೀರ್ತಿಯನ್ನು ಕೂಡ ಪಡೆದಿಟ್ಕೊಂಡಿರ್ತಾರೆ. ಆದರೆ ಇಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ಹಾಕಿದ್ದಾರೆ. ಅದನ್ನು ನಿಜಕ್ಕೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿದೆ. ಮೊದಲನೇ ಪೋಸ್ಟರ್ ಏನಂತ ಹೇಳಿದ್ರೆ, ಶ್ರಮ ಅರ್ಥವಾದರೆ ಅಪ್ಪ ಅರ್ಥವಾಗುತ್ತಾನೆ, ಕರುಣೆ ಅರ್ಥವಾದರೆ ತಾಯಿ ಅರ್ಥವಾಗುತ್ತಾಳೆ, ಶುಭಂ ಅಂತ ಹಾಕಿದ್ದಾರೆ. ಸೊ ಇದು ಮಗ ಮತ್ತು ಸೊಸೆಗೆ ಇಬ್ಬರಿಗೂ ಕೂಡ ಸೇರಿ ಹಾಕಿದಂತಹ ಒಂದು ಪೋಸ್ಟರ್ ಆಗಿರುತ್ತೆ. ಬಟ್ ಇದಾದ ನಂತರ ಗೌತಮಿ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ. ಎಲಿಮಿನೇಟ್ ಆದ ವಾರದಲ್ಲಿ ಒಂದು ಪೋಸ್ಟರನ್ನು ಹಾಕ್ತಾರೆ. ಅದೇನು ಅಂತ ಹೇಳಿದ್ರೆ, ಸತ್ಯಕ್ಕೆ ಜಯವಾಗುತ್ತೆ, ವನದುರ್ಗೆಗೆ ಧನ್ಯವಾದಗಳು, ಇದು ಹೆಂಡತಿಯ ಬಾಲ ಆದಂತಹ ಗಂಡು ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಪೋಸ್ಟರ್ನ ಹಾಕ್ತಾರೆ ತನ್ನ ಮಗನಿಗೆ. ಸೊ ಇದೆಲ್ಲ ನೋಡ್ತಾ ಹೋದರೆ ಖಂಡಿತವಾಗೂ ಎಲ್ಲರಿಗೂ ಗೊತ್ತಾಗುತ್ತೆ ಏನೋ ಒಂದು ಸಮಸ್ಯೆ ಇದೆ ಅಥವಾ ಏನೋ ಒಂದು ಫ್ಯಾಮಿಲಿಯಲ್ಲಿ ಅಸಮಾಧಾನಗಳು ಇದ್ದಾವೆ ಅಂತ ಕಾಣಿಸುತ್ತೆ. ಬಟ್ ಏನೇ ಇರಲಿ, ಒಂದು ಫ್ಯಾಮಿಲಿ ಅಂತ ಬಂದಾಗ ಅನೇಕ ಅಸಮಾಧಾನಗಳು, ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ. ಬಟ್ ಅದು 4 ಗೋಡೆ ಮಧ್ಯೆ ಇರುವಾಗ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಇದು ಒಂದು ಬಹಿರಂಗವಾಗಿ ಈ ಥರ ಪೋಸ್ಟರ್ ಮುಖಾಂತರ ಹಾಕೋದು ಅಷ್ಟು ಸರಿ ಕಾಣೋದಿಲ್ಲ ಅಂತ ನಮಗನ್ಸುತ್ತೆ. ಇದರ ಬಗ್ಗೆ ಗೌತಮಿಯವರ ಹತ್ರ ಪ್ರಶ್ನೆ ಮಾಡಿದಾಗ ಗೌತಮಿಯವರು ಎಷ್ಟು ಮೆಚ್ಯೂರ್ಡ್ ಆಗಿ ಅದೇ ಪಾಸಿಟಿವ್ನೆಸ್ನಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಮಾವ ಯಾಕೆ ಈ ರೀತಿ ಪೋಸ್ಟರ್ ಹಾಕಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿದ್ರೆ ನನಗೂ ಕೂಡ ಶಾಕ್ ಆಗುತ್ತೆ. ಆದರೆ ಇದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ಕೊಡೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವ್ರು ನಮ್ಮ ಮಾವ, ಅದು ಅಲ್ಲದೆ ಒಂದು ಫ್ಯಾಮಿಲಿ, ಒಂದು ಸಮಸ್ಯೆ ಅಂತ ಹೇಳಿದ್ಮೇಲೆ ಇದು 4 ಗೋಡೆ ಮಧ್ಯೆ ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು ಈ ರೀತಿ ಬಹಿರಂಗವಾಗಿ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಮಾವ ಆಗಿರ್ಬೋದು ಅಥವಾ ನನ್ನ ಕುಟುಂಬದವ್ರ ಬಗ್ಗೆ ನಾನು ಏನು ಹೇಳಲಿಕ್ಕೂ ಕೂಡ ಇಷ್ಟಪಡಲ್ಲ ಅಂತ ಹೇಳಿಬಿಟ್ಟು ಅವರು ಈ ಒಂದು ವಿಷಯದಿಂದ ಹಿಂದೆ ಸರಿತಾರೆ. ಸೊ ಇಲ್ಲಿ ನೋಡಿದ್ರೇ ಕ್ಲಿಯರಾಗಿ ಗೊತ್ತಾಗುತ್ತೆ ಗೌತಮಿ ಅವರು ಫ್ಯಾಮಿಲಿ ಒಳಗಡೆ ಏನೇ ಆಗಿರಲಿ ಬಟ್ ಅದನ್ನು ಬಹಿರಂಗವಾಗಿ ಇದನ್ನು ತೋರಿಸ್ಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿಬಿಟ್ಟು. ಬಟ್ ಈ ಒಂದು ಮೆಚುರಿಟಿ ಮಾವನಲ್ಲಿ ಕೂಡ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟೊಂದು ಹೆಸರು, ಕೀರ್ತಿ ಗಳಿಸಿದಂತಹ ವ್ಯಕ್ತಿ ಈ ರೀತಿ ಪೋಸ್ಟರ್ ಮುಖಾಂತರ ಮಗ ಅಥವಾ ಸೊಸೆಗೆ ಈ ಥರ ಪೋಸ್ಟರ್ ಹಾಕಿ ಅವರ ಒಂದು ತೇಜೋವಧೆ ಮಾಡೋದು ಅಷ್ಟೊಂದು ಚೆನ್ನಾಗಿ ಕಾಣಿಸೋಲ್ಲ ಅಂತ ಅನಿಸುತ್ತೆ. ಅದೆಲ್ಲ ಆದಮೇಲೆ ಇನ್ನೊಂದು ಪೋಸ್ಟರ್ನ ಹಾಕ್ತಾರೆ. ಅದರಲ್ಲಿ ಅವರ ಕಿರಿ ಮಗ ಮತ್ತು ಅವರ ಕಿರಿ ಸೊಸೆ ಹಾಗೂ ಅವರು ಮತ್ತು ಅವರ ಹೆಂಡತಿ ಅಂದರೆ ಗೌತಮಿಯವರ ಮಾವ ಮತ್ತು ಅತ್ತೆ. ಸೊ ಇವರ 4 ಜನದ ಫೋಟೋವನ್ನು ಅವರು ಹಾಕಿ ನಮ್ಮ ಒಂದು ಫ್ಯಾಮಿಲಿನ ಯಾರೂ ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಪೋಸ್ಟರ್ನ ಹಾಕ್ತಾರೆ. ಹಾಗೆ ಯಾವುದೇ ಬಿರುಗಾಳಿಗೂ ಜಗ್ಗಲ್ಲ ಬಗ್ಗಲ್ಲ ಅನ್ನೋ ರೀತಿ ಕೂಡ ಹಾಕ್ತಾರೆ. ಸೊ ಇದನ್ನು ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್, ಗೌತಮಿ ಹಾಗೂ ಅವರ ಗಂಡ ಇವರ ಒಂದು ಕುಟುಂಬದಿಂದ ದೂರ ಇದ್ದಾರೆ ಅಂತ ಅನಿಸುತ್ತೆ. ಇವರು ಸಪ್ರೇಟಾಗಿ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ. ಗೌತಮಿಯವರು ಮರಾಠಿ ಕುಟುಂಬಸ್ಥರು, ಮರಾಠಿ ಕುಟುಂಬ, ಅವರ ಫ್ಯಾಮಿಲಿ ಮರಾಠಿ ಕುಟುಂಬ ಆಗಿರುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣದಿಂದನೋ ಯಾವ ಕಾರಣದಿಂದನೋ ಅವರು ಅವರ ಅಪ್ಪ ಅಮ್ಮ ಜೊತೆಗೆ ಇದ್ದಾರೆ. ಹಾಗೆ ಅವರ ಗಂಡ ಕೂಡ ಗೌತಮಿಯವರ ಫ್ಯಾಮಿಲಿ ಜೊತೆಗೆ ಇದ್ದಾರೆ. ಸೊ ಏನೋ ಒಂದು ಸಮಸ್ಯೆ ಖಂಡಿತವಾಗಿಯೂ ಇದೆ. ಬಟ್ ಅದೇನೇ ಇರಲಿ, ಆದಷ್ಟು ಬೇಗ ಅದು ಸರಿ ಹೊಂದಲಿ ಅಂತ ಹಾರೈಸೋಣ. ಬಟ್ ಏನೇ ಆಗಿರಲಿ, ಈ ರೀತಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ
ತಮ್ಮ ಸಮಸ್ಯೆಗಳನ್ನು ಪೋಸ್ಟರ್ ಮುಖಾಂತರ ತೋರಿಸೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ನನ್ನ ಒಂದು ಅನಿಸಿಕೆ. ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ಈ ರೀತಿ ಮಾಡೋದು ಸರಿನಾ ತಪ್ಪಾ ಅಥವಾ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ.